ಎಲ್ಲ ಕ್ರಿಯೆಗಳನ್ನ ಮಾಡಿ ನನ್ನ ದೈವದ ಕೃಪೆಯಿಂದ ಶೂದ್ರ ಶಕ್ತಿಗಳ ಬಲದಿಂದ ದಿವ್ಯ ದೃಷ್ಟಿಯ ಪೂಜೆನ ನಿರ್ವಹಿಸಿದ್ದೀನಿ. ಅದರಿಂದ ನಾಗಿಣಿ ಇರೋ ಜಾಗ ತಿಳ್ಕೊಬೋದಾ ಬಾಬಾ? ತಿಳ್ಕೋಬಹುದು ರುದ್ರ. ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳ ಉದ್ದೇಶ ಏನು ಅಂತ ಖಂಡಿತವಾಗ್ಲೂ ತಿಳ್ಕೋಬಹುದು. ಮತ್ತೆ ಬೇಗ ಕೆಲಸ ಮಾಡಿ ಮುಗಿಸಿ ಬಾಬಾ. ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಸಾಕು, ಮುಂದೇನು ಮಾಡ್ತೀನಿ ನೋಡಿ ಅವಳಿಗೆ. ತಾಳ್ಮೆ ರುದ್ರ, ತಾಳ್ಮೆ. ಶತ್ರು ಹತ್ರ ಆಗ್ತಿದ್ದ ಹಾಗೆ ನಾವು ಜಾಗರೂಕತೆಯಿಂದ ಅವ್ರನ್ನ ಹೆದರಿಸ್ಬೇಕು. ಸ್ವಲ್ಪ ಹೊಂಬತನ, ಸ್ವಲ್ಪ ಆತುರ ನಮ್ಮ ದೇಹವನ್ನೇ ಕೊಂದುಬಿಡುತ್ತೆ. ನೀನವತ್ತು ಸ್ವಲ್ಪ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಾಗರಾಜನನ್ನು ಹೆದರಿಸಿದ್ದಿದ್ರೆ ನಾಗಮಣಿ ನಮ್ಮ ವಶವಾಗ್ತಿತ್ತು. ಈ ಕಷ್ಟಗಳನ್ನ, ಈ ತೊಂದರೆಗಳನ್ನ ಎದುರಿಸೋ ಸಂದರ್ಭನೇ ಬರ್ತಿರ್ಲಿಲ್ಲ. ಕ್ಷಮಿಸಿ ಬಾಬಾ, ಹಳೇದನ್ನೆಲ್ಲ ನೆನಪಿಸಿ ನನ್ನ ನೋವಿಗೆ ತಳ್ಳಬೇಡಿ. ಇರಲಿ, ನಾನು ಇವತ್ತು ಪ್ರಯೋಗ ಮಾಡೋ ಶಕ್ತಿ ಒಂದೇ ಸಲ ಉಪಯೋಗಕ್ಕೆ ಬರೋದು. ಸಾಕು ಬಾಬಾ, ಒಂದ್ಸರಿ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಸಾಕು. ಇಚ್ಛಾಧಾರಿ ನಾಗಿಣಿ ಈಗಾಗಲೇ ಮನುಷ್ಯ ಲೋಕಕ್ಕೆ ಪ್ರವೇಶ ಮಾಡಿದಾಗಿದೆ. ಅವಳು ನಿಮ್ಮ ಕುಟುಂಬ ಎಲ್ಲಿದೆ ಅನ್ನೋ ಹುಡುಕಾಟದಲ್ಲಿದ್ದಾಳೆ. ಅವಳು ತನ್ನ ರೂಪನ ಬದಲಿಸಿದಳೆ. ಸಾಮಾನ್ಯ ಕಣ್ಣಿಗೆ ಅವಳು ಸಾಮಾನ್ಯ ಮನುಷ್ಯಳು. ಅವಳು ನಾಗಿಣಿ ಅಂತ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗ್ದಿರೋ ಹಾಗೆ ಅವಳು ಮನುಷ್ಯ ಲೋಕದಲ್ಲಿ ವಾಸ ಮಾಡ್ತಿದ್ದಾಳೆ. ಬಾಬಾ, ಅವಳಿರೋ ಜಾಗ ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ಜೈ ಮಹಾಕಾಲ. ಜಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂ ವಿಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮನ್ನಿನಾದ ವಟ್ಟ ಮರ್ಮಯಂ ಚಕಾರ ಚಂಡ ತಾಂಡವಂ ತರೋದು ಶಿವ ಶಿವ. ರೂಪ ಬದಲಾಯಿಸಿ ಮನುಷ್ಯನ ಲೋಕದಲ್ಲಿ ಮನುಷ್ಯನ ರೂಪದಲ್ಲಿರೋ ಆ ಇಚ್ಛಾಧಾರಿ ನಾಗಿಣಿ ಎಲ್ಲಿದ್ದಾಳೆ ಅಂತ ಹೇಳು. ಅವಳಿರೋ ಜಾಗದ ಹೆಸರು ಹೇಳು. ಎಲ್ಲಿದ್ದಾಳೆ ಅಂತ ತೋರಿಸು ನನಗೆ. ಜೈ ಮಹಾಕಾಲ. ಅಕ್ಕ, ಹೇಗಿದೆ ನೋಡು ಹಾರ. ನಮ್ ಶಿವ ಚೆನ್ನಾಗಿ ಕಾಣಿಸ್ತಾನಲ್ವಾ? ಇನ್ನೂ ಒಂದು ಹಾರ ಬೇಕು, ಸಾಕಾಗಲ್ಲ. ಇವತ್ತು ರುದ್ರಾಭಿಷೇಕ ಇದೆ. ಹೌದು, ಇವತ್ತು ಗುಡಿ ತುಂಬಾ ಹೂವ ಇರ್ಬೇಕು. ಇವತ್ತು ಯಾರೋ ಶಿವಂಗೆ ತ್ರಿಶೂಲ ಕೊಡ್ತಾರಂತೆ. ಇವತ್ತು ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಅಕ್ಕ, ನಿನ್ಗೆ ಉಂಗ್ರನ ವಾಪಸ್ ಕೊಟ್ನಲ್ಲ, ಆ ಹುಡ್ಗ ಎಷ್ಟು ಚೆನ್ನಾಗಿದಾನಲ್ವಾ? ಮಲ್ಲಿ, ಏನೇನೋ ಮಾತಾಡ್ಬೇಡ, ನನ್ಗಿಷ್ಟ ಆಗಲ್ಲ. ಹುಡ್ಗ ಇಡ್ಸಿದಾನಾ? ಹೇಯ್, ನೀನು ಹೀಗೆಲ್ಲ ಮಾತಾಡೋದಾದ್ರೆ ನನ್ನ ಹತ್ರ ಮಾತಾಡಲೇಬೇಡ. ತರ್ಲೆ ನೋಡು, ಇದನ್ನ ಅರ್ಚಕರಿಗೆ ಕೊಟ್ಬಿಡ್ಬಾ. ಎಲ್ಲೋ ಮನುಷ್ಯರ ರೂಪದಲ್ಲಿರೋ ಆ ನಾಗಿಣಿ ಯಾವ ಊರಲ್ಲಿದ್ದಾಳೆ, ಎಲ್ಲಿದ್ದಾಳೆ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ರುದ್ರ. ಜೈ ಮಹಾಕಾಲ. ಶಿವನೇ, ಯಾಕೆ ಹೀಗಾಗ್ತಿದೆ? ಇದೇನು ಅಪಶಕ್ನನ ಅಥವಾ ಮುಂದೆ ಆಗೋ ಘಟನೆಗೆ ನೀನು ಕೊಟ್ಟಿರೋ ಮುನ್ಸೂಚನೆನಾ? ಪೂಜೆಗೆ ನಿನ್ನ ಅಲಂಕಾರಕ್ಕೆ ತರ್ತಾ ಇದ್ದು ಹೂವನ್ನ ಯಾಕೆ ಕೆಳಗೆ ಬೀಳಿಸ್ದೆ? ಮನಸ್ಸಲ್ಲಿ ಏನೋ ತಳಮಳ ಆಗ್ತಿದೆ.
ವೈರಿಗಳೇನಾದರೂ ನನ್ನ ವಿರುದ್ಧ ಸಂಚು ಮಾಡ್ತಿದ್ದಾರಾ? ನನ್ನ ವಿರುದ್ಧ ಕುತಂತ್ರ ಮಾಡ್ತಿದ್ದಾರಾ? ಕೆಟ್ಟ ಶಕ್ತಿಗಳ ಸಂಚಿಂದ ನನ್ನನ್ನು ಪಾರು ಮಾಡು ಶಿವನೇ.